ನಮಸ್ಕಾರ ವೀಕ್ಷಕರೇ, ಪಿ ಆರ್ ಅಕಾಡೆಮಿಕ್ ಸ್ವಾಗತ. ಹೈಕೋರ್ಟ್ ನಲ್ಲಿ ಜಾಬ್ ಹುಡುಕ್ತಾ ಇದ್ರೆ ನಿಮಗದೊಂದು ಸುವರ್ಣ ಅವಕಾಶ ಆಗಿದೆ. 1,36,000 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಇದು ಎಲ್ಲಿರುತ್ತೆ, ಹೇಗೆ ಅಪ್ಲೈ ಮಾಡಬೇಕು, ಎಜುಕೇಶನ್ ಏನಾಗಿರ್ಬೇಕು, ಎಷ್ಟು ಹುದ್ದೆ ಖಾಲಿ ಇದೆ, ಏನ್ ಸ್ಟೆಪ್ಸ್ ಫಾಲೋ ಮಾಡಬೇಕು, ಇದೆಲ್ಲದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಕೊನೆ ತನಕ ನೋಡಲಿಲ್ಲ ಅಂತ ಹೇಳಿದ್ರೆ ಅದಾದ್ರೂ ಒಂದು ಡೀಟೇಲ್ಸ್ ಮಿಸ್ ಮಾಡ್ತೀರಾ, ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ. ಸಂಪೂರ್ಣ ವಿಡಿಯೋ ನೋಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಜಾಬ್ ಡೀಟೇಲ್ಸ್ ಪ್ರತಿ ದಿನನೂ ನೋಡ್ಬೋದು. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಶುರು ಮಾಡೋಣ. ಕರ್ನಾಟಕ ಹೈಕೋರ್ಟ್ನವರು 158 ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಯಾವ ಹುದ್ದೆ ಅಂತ ನೋಡೋದಾದ್ರೆ ಸಿವಿಲ್ ಜಡ್ಜಸ್ ಹುದ್ದೆಗಳು ಖಾಲಿ ಇದೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ಬೆಂಗಳೂರಿನಲ್ಲಿ ಹುದ್ದೆಗಳು ಖಾಲಿ ಇರುತ್ತೆ. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ ನ ನೋಡೋದಾದ್ರೆ ಮಿನಿಮಮ್ ನಿಮಗೆ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 35 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಆದ್ರೆ ಯಾರು ಬೇಜಾರಾಗೋ ಅವಶ್ಯಕತೆ ಇಲ್ಲ. ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ SC/ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆ ಕೊಟ್ಟಿದ್ದಾರೆ. ಅಂದ್ರೆ 35+5 ಮ್ಯಾಕ್ಸಿಮಮ್ 40 ವರ್ಷದವ್ರ ತನಕನೂ ಅಪ್ಲಿಕೇಶನ್ ಹಾಕಬಹುದು. ಅದೇ ಏನಾದರೂ ಕ್ಯಾಟಗರಿ 2A 2B 3A 3B ಆಗಿದ್ರೂ ತೊಂದರೆ ಇಲ್ಲ, ಅವರಿಗೂ 3 ವರ್ಷದ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ಅಂದ್ರೆ 38 ವರ್ಷದವರು ಕೂಡ ಈ ಕ್ಯಾಟಗರಿಗೆ ಬಿಲಾಂಗ್ ಆಗೋರು ಅಪ್ಲಿಕೇಶನ್ ನ ಹಾಕೋಬಹುದು. ನೆಕ್ಸ್ಟ್ ಸ್ಯಾಲ್ರಿ ಎಷ್ಟು ಅಂತ ನೋಡೋದಾದ್ರೆ 77,840 ರೂಪಾಯಿಂದ ಹಿಡಿದು 1,36,520 ರೂಪಾಯಿ ತನಕನೂ ಸ್ಯಾಲ್ರಿ ಇರುತ್ತೆ. ಇದು ತಿಂಗಳ ಸ್ಯಾಲ್ರಿ ಆಗಿರುತ್ತೆ. ಆದಷ್ಟು ಅಪ್ಲಿಕೇಶನ್ ನ ಹಾಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಬಗ್ಗೆ ಡೀಟೇಲ್ಸ್ ನಾನು ನೋಡೋಣ. ಇಲ್ಲಿ ಪ್ರಿಲಿಮಿನರಿ ಫೀ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮಿಗೆ ಫೀ ಇರುತ್ತೆ. ಎಷ್ಟು ಅಂತ ನೋಡೋದಾದ್ರೆ SC/ST ಕ್ಯಾಟಗರಿ 1 ಮತ್ತೆ PWBD ಅಂದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ಅಂತ ಹೇಳಿ ಅಂತ ಕ್ಯಾಂಡಿಡೇಟ್ಸ್ಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನಿತರೆ ಎಲ್ಲ ಅಂದ್ರೆ ಜನರಲ್ ಕ್ಯಾಟಗರಿ 2A 2B 3A 3B ಕ್ಯಾಂಡಿಡೇಟ್ಸ್ಗಳಿಗೆ 1,000 ರೂಪಾಯಿ ಇರುತ್ತೆ. 1,000. ಅದೇನಾದ್ರೂ ಮೇನ್ ಎಕ್ಸಾಮಿಗಾದ್ರೆ SC/ST ಕ್ಯಾಟಗರಿ 1 PWBD ಕ್ಯಾಂಡಿಡೇಟ್ಸ್ಗಳಿಗೆ 750 ರೂಪಾಯಿ ಇರುತ್ತೆ. ನೀವು ಎರಡೂ ಫಸ್ಟ್ಗೆ ಕಟ್ಟೋ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ಪ್ರಿಲಿಮಿನರಿ ಎಕ್ಸಾಮಿಗೆ ಫಸ್ಟ್ ನೀವು ಕಟ್ಟಬೇಕು. ನೆಕ್ಸ್ಟ್ ಅದಾದ ನಂತರ ಅದರಲ್ಲಿ ಪಾಸ್ ಆದ್ಮೇಲೆ ಮೇನ್ ಎಕ್ಸಾಮಿಗೆ ಫೀಸ್ ಇರುತ್ತೆ. ಒಂದ್ಸಲ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಳ್ಳಿ. ಮೇನ್ ಎಕ್ಸಾಮಿಗೆ ಜನರಲ್ ಕ್ಯಾಂಡಿಡೇಟ್ಸು ಕ್ಯಾಟಗರಿ 2A 2B 3A 3B ಕ್ಯಾಂಡಿಡೇಟ್ಸ್ಗಳಿಗೆ 1,500 ರೂಪಾಯಿ ಇರುತ್ತೆ. ಅಪ್ಲಿಕೇಶನ್ ಫೀಸ್ ನ ನೀವು ಆನ್ಲೈನ್ ಮುಖಾಂತರ ಕಟ್ಟಬೇಕಾಗತ್ತೆ. ಅಪ್ಲಿಕೇಶನ್ ಹೇಗೆ ಹಾಕೊಳ್ಳೋದು, ವೆಬ್ಸೈಟ್ ಹೇಗಿರುತ್ತೆ ಎಲ್ಲದನ್ನು ತೋರಿಸ್ತೀನಿ. ಕೊನೆ ತನಕ ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ನ ನೋಡೋದಾದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಫೀಸ್ ಕಟ್ಟಿಸ್ಕೊಳ್ಳೋದು. ಅದಾದ ನಂತರ ರಿಟರ್ನ್ ಎಕ್ಸಾಮ್ ಇರುತ್ತೆ. ಮೇನ್ ರಿಟರ್ನ್ ಎಕ್ಸಾಮಿನೇಷನ್. ಅದಾದ ನಂತರ ವೈವಾ ವೋಕ್. ನೆಕ್ಸ್ಟ್ ಕಂಪ್ಯೂಟರ್ ಟೆಸ್ಟ್ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ನ ವಿವರ. ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ವಿವರ ತಿಳಿಸ್ಕೊಟ್ಟೆ. ನೆಕ್ಸ್ಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಈ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿ ನಿಮಗೆ ಜಾಬ್ ಪಕ್ಕಾ ಸಿಗುತ್ತೆ. ಏನೇನ್ ಸ್ಟೆಪ್ಸು ಅಂತ ಹೇಳ್ತೀನಿ, ಕರೆಕ್ಟಾಗಿ ಗಮನ ಕೊಟ್ಟು ಕೇಳ್ಕೊಳ್ಳಿ. ಫಸ್ಟ್ ನೀವು ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳದೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಬೇಡಿ. ಏನಾದರೂ ಮಿಸ್ ಆದ್ರೆ ಮತ್ತೆ ನೀವು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೋಸ್ಕರ ಅಫಿಷಿಯಲ್ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದಿದ ನಂತರ ಅಪ್ಲಿಕೇಶನ್ ಹಾಕೊಳ್ಳಿ. ನೆಕ್ಸ್ಟ್ ನಿಮಗೆ ಕ್ರೈಟೀರಿಯಾ ಫುಲ್ಫಿಲ್ ಆಗತ್ತಾ ಅಂತನೂ ಅಫಿಷಿಯಲ್ ನೋಟಿಫಿಕೇಶನ್ ನೋಡಿದಾಗ ಗೊತ್ತಾಗುತ್ತೆ. ನೀವು ಅಪ್ಲಿಕೇಶನ್ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ನೀವು ಹಾಕೋಬೇಕು. ಆನ್ಲೈನ್ ಮೋಡ್ನಲ್ಲಿ ಅಲ್ಲಿ ಫಿಲಪ್ ಮಾಡ್ತಾ ನಿಮ್ಮ ಇಮೇಲ್ ID ಮತ್ತೆ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಕಮ್ಯುನಿಕೇಶನ್ ಪರ್ಪಸ್ಗೆ ಹಲವಾರು ಜಾಬಲ್ಲಿ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಬಳಸ್ತಾರೆ. ಅದಕ್ಕೋಸ್ಕರ ಓಕೆನಾ. ನೆಕ್ಸ್ಟು ಕರ್ನಾಟಕ ಹೈಕೋರ್ಟ್ ಅಪ್ಲಿಕೇಶನ್ ಆನ್ಲೈನ್ ಲಿಂಕ್ ಇದೆಯಲ್ಲ, ಅದು ಎಲ್ಲಿ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಎಲ್ಲಿ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಚಾನಲ್ ಕೊಟ್ಟಿದ್ದೀನಿ. ಆ ಚಾನಲ್ ಕ್ಲಿಕ್ ಮಾಡಿ ಆ ಚಾನಲ್ ಜಾಯಿನ್ ಆಗಿ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಸಿಗತ್ತೆ.
ಓಕೆನಾ? ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇರ್ತೀರಾ, ನೀವು ಮಿಸ್ ಮಾಡ್ಕೊಂಡಿರ್ತೀರ ತುಂಬಾ ಸಲ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ವಾಟ್ಸಪ್ ಚಾನಲ್ನಲ್ಲಿ ಸಿಗತ್ತೆ, ಮೆನ್ಷನ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ಎಲ್ಲ ಡಾಕ್ಯುಮೆಂಟ್ಸ್ನು ಸ್ಕ್ಯಾನ್ಡ್ ಕಾಪೀಸ್ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಆನ್ಲೈನ್ ಮಾಡ್ತಿರೋದ್ರಿಂದ ನೀವು ಪ್ರಿಂಟ್ ಔಟ್ ತೆಗೆದು ಇಟ್ಕೊಂಡ್ರೆ ಉಪಯೋಗ ಆಗೋದಿಲ್ಲ. ಎಲ್ಲದು ಸ್ಕ್ಯಾನ್ಡ್ ಕಾಪಿ ಮೊಬೈಲಲ್ಲಿ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಲ್ಲದ್ರದ್ದು ಡಾಕ್ಯುಮೆಂಟ್ಸ್ ಫೋಟೋ ತೆಗೆದು ಇಟ್ಕೊಳ್ಳಿ. ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತಲೂ ಮುಂದೆ ತಿಳಿಸ್ಕೊಡ್ತೀನಿ. ನಿಮ್ಮ ಅಪ್ಲಿಕೇಶನ್ ಫೀಸ್ನ ನಿಮ್ಮ ಕೆಟಗರಿಯ ಪ್ರಕಾರ ಕಟ್ಟಬೇಕಾಗತ್ತೆ. ನಿಮಗೆ ಕೆಟಗರಿಗೆ ಎಷ್ಟು ಬರುತ್ತೆ ಅಷ್ಟನ್ನು ಮಾತ್ರ ಅಪ್ಲಿಕೇಶನ್ ಫೀಸ್ನ ಕಟ್ಟಿ. ನೆಕ್ಸ್ಟು ನೀವು ಎಲ್ಲ ಆದಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ತಿರಲ್ಲ, ಅದಾದ ನಂತರ ನಿಮಗೆ ಅಪ್ಲಿಕೇಶನ್ ನಂಬರ್ ಅಂತ ಬರುತ್ತೆ. ಅಪ್ಲಿಕೇಶನ್ ನಂಬರ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಅಪ್ಲಿಕೇಶನ್ ನಂಬರ್ ಅತಿ ಮುಖ್ಯ ಆಗಿರುತ್ತೆ. ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇರುತ್ತೆ HCK251 CJR, ಅದಾದ್ಮೇಲೆ ಈ ಥರ ನಂಬರ್ಗಳು ಬರುತ್ತೆ. XX ಅಂತ ಹಾಕಿನಲ್ಲ, ಅಲ್ಲಿ ನಿಮ್ಮ ನಂಬರ್ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಈ ಥರ ಫುಲ್ HC ಇಂದ ಹಿಡಿದು ಲಾಸ್ಟ್ ತನಕ ಇದೆಯಲ್ಲ ಫುಲ್ಲು ಡೀಟೇಲ್ಸ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಒಂದು ಕಡೆ ಬರ್ಕೊಳ್ಳಿ ಅಥವಾ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಪ್ಲಿಕೇಶನ್ ನಂಬರಿಂದು. ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಕ್ಕೆ ಉಪಯೋಗ ಆಗುತ್ತೆ. ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಕಾಸ್ಟ್ ಸರ್ಟಿಫಿಕೇಟು ಮತ್ತು ರಿಸರ್ವೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಯಾಕಂದರೆ ನೀವು ಅಪ್ಲಿಕೇಶನ್ ಫೀಸ್ನ ನೀವು ನಿಮ್ಮ ಕೆಟಗರಿಯ ಪ್ರಕಾರ ಕಟ್ಟೋದ್ರಿಂದ ಕಾಸ್ಟು ಮತ್ತು ರಿಸರ್ವೇಷನ್ ಸರ್ಟಿಫಿಕೇಟ್ ಬೇಕಾಗೇ ಆಗುತ್ತೆ. ಮಾಡಿಲ್ಲ ಅಂದರೆ ಜಲ್ದಿ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ, ಇನ್ನೂ ತುಂಬ ಟೈಮ್ ಇದೆ. ನೆಕ್ಸ್ಟು SSLC ಅಥವಾ 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟು PUC ಮಾರ್ಕ್ಸ್ ಕಾರ್ಡ್ ಬೇಕು. ನೆಕ್ಸ್ಟ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಇದು ವಿದ್ಯಾಭ್ಯಾಸ ಏನು ಮಾಡಿರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಡಿಗ್ರಿ ಆಗಿರಬೇಕು, ಡಿಗ್ರಿ ಇನ್ ಲಾ ಅಥವಾ LLB ಆಗಿರಬೇಕು, ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಆಗಿರಬೇಕಾಗುತ್ತೆ. ಓಕೆನಾ? ಅದಕ್ಕೋಸ್ಕರ ಇಲ್ಲಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನ ಕೇಳ್ತಾ ಇದ್ದಾರೆ. ಲಾ ಅಂದರೆ 3 ವರ್ಷದ ಡಿಗ್ರಿ ಮಾಡಿದ್ರು ಓಕೆ, ಅಥವಾ ಹಾನರ್ಸ್ ಮಾಡಿದರೆ 5 years ಇರುತ್ತಲ್ಲ ಅದಾದ್ರೂ ಓಕೆ, ಎರಡರಲ್ಲಿ ಯಾವುದಾದ್ರೂ ತೊಂದರೆ ಇಲ್ಲ. ಮಾರ್ಕ್ಸ್ ಕಾರ್ಡ್ ಮಾತ್ರ ಇಟ್ಕೊಂಡಿರ್ಬೇಕಾಗತ್ತೆ. ಎಲ್ಲ ಮಾರ್ಕ್ಸ್ ಕಾರ್ಡು ಬೇಕು, ಆಲ್ ಮಾರ್ಕ್ಸ್ ಕಾರ್ಡ್ ಎಲ್ಲ ಸೆಮಿಸ್ಟ್ರಿಂದೂ ಇಟ್ಕೊಂಡಿರಿ. ಅಲ್ಲಿ ಯಾವ್ದು ಕೇಳ್ತಾರೆ ಅದನ್ನು ಹಾಕಿದ್ರೆ ಆಯಿತು. ನೆಕ್ಸ್ಟ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಬೇಕಾದ್ರೆ ಒಂದ್ಸಲ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ನೀವು ಅಪ್ಲಿಕೇಶನ್ ಹಾಕ್ತಾ ಅಲ್ಲೂ ತೋರಿಸ್ತೆ. 3.6 cm ಇಂಟು 5 cm ಇರಬೇಕು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ. ನೆಕ್ಸ್ಟ್ ನಿಮ್ಮ ಸಿಗ್ನೇಚರ್ ಬರೆದಿರೋದನ್ನ ಒಂದು ಶೀಟ್ ಮೇಲೆ ಬರೆದು ಅದರ ಫೋಟೋ ತಗೊಳ್ಳಿ. ಅದೂ ಇಷ್ಟೇ ಸೈಜ್ ಇರಬೇಕು. ಎಷ್ಟು ಅಂತ ಹೇಳಿದ್ರೆ 7.5 cm ಇಂಟು 2.5 cm. ನಿಮಗೆ MB ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ವಾಟ್ಸಪ್ನಲ್ಲಿ ಯಾರ್ಯಾರು ಕಳಿಸಿ, ಅವಾಗ ಸೈಜ್ ಕಮ್ಮಿ ಆಗುತ್ತೆ. ಯಾಕಂದರೆ ಅಪ್ಲೋಡ್ ಮಾಡಬೇಕಾದ್ರೆ ಇಷ್ಟೇ ಸೈಜ್ ಒಳಗಡೆ ಇರಬೇಕು ಅಂತ ಕೇಳ್ತಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆ. ಓಪನ್ ಆಗಿದ್ದ ದಿನಾಂಕ 10 ಫೆಬ್ರವರಿ 2025, ಕೊನೆಯ ದಿನಾಂಕ 12 ಮಾರ್ಚ್ 2025. ತುಂಬ ದಿನ ಇದೆ ಆದಷ್ಟು ಅಂತ ಹೇಳ್ಬಿಟ್ಟು ನೀವು ಕೊನೆ ದಿನಾಂಕ ತನಕ ವೇಟ್ ಮಾಡಬೇಡಿ, ಸರ್ವರ್ ಕ್ರ್ಯಾಶ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೆ ಆದಷ್ಟು ಬೇಗ ನೀವು ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಮತ್ತು ಇನ್ನೂ ಕಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸಿಲ್ಲ ಅಂತ ಹೇಳಿದ್ರೆ 12 ಮಾರ್ಚ್ ತನಕ ಟೈಮ್ ಇದೆ. ಆದಷ್ಟು ಬೇಗ ಮಾಡಿಸಿ, ಬೇಗ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಫೀಸ್ ಪೇಮೆಂಟ್ ಮಾಡೋಕ್ಕೂ ಕೊನೆ ದಿನಾಂಕ 12 ಮಾರ್ಚೇ ಆಗಿರುತ್ತೆ. ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಏನೋ ಓದ್ಕೊಳ್ಳಿ ಅಂತ ಹೇಳಿದೆ, ಆದರೆ ಎಲ್ಲಿ ಸಿಗುತ್ತೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನಿಮಗೆ ಜನರಲ್ ಇನ್ಸ್ಟ್ರಕ್ಷನ್ PDF ಕೂಡ ಕೊಟ್ಟಿದ್ದಾರೆ. ಅಂದರೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ PDF ಅಲ್ಲಿ ಮೆನ್ಷನ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಇದು ಎರಡೂ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್, ಜನರಲ್ ಇನ್ಸ್ಟ್ರಕ್ಷನ್ ಎಲ್ಲದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಏನೋ ಮಾಡ್ಕೊಂಡ್ರಿ, ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದ್ರಲ್ಲ ಅದರ ಲಿಂಕ್ ಎಲ್ಲಿದೆ ಅಂತ ಕೇಳಿದ್ರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಪ್ಲಿಕೇಶನ್ನ ಲಿಂಕ್ ಆಗಿರುತ್ತೆ. ಇದನ್ನ ನಾನು ವಾಟ್ಸಪ್ ಚಾನಲ್ನಲ್ಲಿ ಕೊಟ್ಟಿದ್ದೀನಿ. ವಾಟ್ಸಪ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಕರ್ನಾಟಕ ಜುಡಿಷರಿ .kar.nic.in ಇದನ್ನು ಕೂಡ ನಾನು ವಾಟ್ಸಪ್ ಚಾನಲ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ನು ಅಥವಾ ಅಫಿಷಿಯಲ್ ವೆಬ್ಸೈಟ್ನ ಚೆಕ್ ಮಾಡ್ಕೋಬಹುದು. ನೀವು ಈ ಅಫಿಷಿಯಲ್ ವೆಬ್ಸೈಟ್ ಚೆಕ್ ಮಾಡ್ತಿರಲ್ಲ ಅವಾಗ ಹೇಗೆ ಬರುತ್ತೆ ಅಂದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅದನ್ನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೆನಪಿಸ್ತಾ ಇದ್ದೀನಿ, ಇನ್ನು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಜಲ್ದಿ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರಾ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ನೀವು ಲೈಕ್ ಮಾಡಿದಾಗ ನಮಗೂ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಇಲ್ಲಿ
ಈ ಅಪ್ಲಿಕೇಶನ್ ಲಿಂಕ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಟಿಫಿಕೇಶನ್ ಅಲ್ಲಿಂದನೂ ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ನಾವು ಟೆಲಿಗ್ರಾಮ್ ಚಾನಲ್ನಲ್ಲೂ ಕೊಟ್ಟಿರ್ತೀವಿ ಅಲ್ಲಿಂದನೂ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ನಾನು ಮುಂಚೆ ತಿಳಿಸ್ಕೊಟ್ನಲ್ಲ ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರು ಈ ರೀತಿ ಇರಬೇಕು. ಮತ್ತೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆ ನೋಡಿ. ನಿಮ್ಮ ಅಪ್ಲಿಕೇಶನ್ ನಂಬರ್ ಬರುತ್ತಲ್ಲ ಆ ಅಪ್ಲಿಕೇಶನ್ ನಂಬರ್ 16 ಕ್ಯಾರೆಕ್ಟರ್ಸ್ ಇರುತ್ತೆ. ಅದರಲ್ಲಿ SBI ಪೋರ್ಟಲ್, SBI ಪೇಮೆಂಟ್ ಪೋರ್ಟಲ್ ಅಲ್ಲಿ ಹೋಗ್ಬಿಟ್ಟು ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ. ಮತ್ತೆ ನೀವು ಅಪ್ಲಿಕೇಶನ್ ನಂಬರ್ನ ತಪ್ಪಾಗಿ ಹಾಕಿದ್ರೆ ಬೇರೆ ಕಡೆ ಬೇರೆ ಕ್ಯಾಂಡಿಡೇಟ್ಗೆ ಪೇಮೆಂಟ್ ಹೋಗುತ್ತೆ. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಆ 16 ನಂಬರ್ನ ಕರೆಕ್ಟಾಗಿ ಪೇಮೆಂಟ್ ಮಾಡಿ ಅದಾದ ನಂತರ ರೀಪ್ರಿಂಟ್ ಅಪ್ಲಿಕೇಶನ್, ನಿಮ್ಮ ಅಪ್ಲಿಕೇಶನ್ನ ಪ್ರಿಂಟ್ ಮಾಡ್ಕೊಳ್ಳಿ. ಓಕೆನಾ? ನಿಮಗೆ ಇದು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಆನ್ಲೈನ್ ಡೆಮೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. 10 ಮೇಲೆ ಕಮೆಂಟ್ಸ್ ಬಂದರೆ ನಾನು ವಿಡಿಯೋ ಮಾಡ್ತೀನಿ. ಆದಷ್ಟು ನೀವು ಕಮೆಂಟ್ ಮಾಡಿ. ಓಕೆನಾ? ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ. ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಿದ್ರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ.